ವಿವಿಧ ಹಕ್ಕುಗಳಿಗೆ ಒತ್ತಾಯಿಸಿ ಒಂಟಿ ಮಹಿಳೆಯರ ಸಂಘದಿಂದ ಮನವಿ. ನಗರದ ಸಿಡಿಪಿಒ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ತಾಲೂಕು ಸಮಿತಿಯಿಂದ ವಿವಿಧ ಹಕ್ಕುಗಳಿಗಾಗಿ ಒತ್ತಾಯಿಸಿ ಮುಖ್ಯಮಂತ್ರಿ ಅವರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಿಗೆ ಸಿಡಿಪಿಒ ಪ್ರದೀಪ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ತಾಲೂಕು ಸಂಚಾಲಕರಾದ ಕೆ ಈರಮ್ಮ ಅವರು ಮಾತನಾಡಿ, ಒಂಟಿ ಮಹಿಳೆಯರಿಗೆ ದೇವದಾಸಿ ಮಹಿಳೆಯರ ತರಹ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಬೇಕು. ಒಂಟಿ ಮಹಿಳೆಯರ ಮಾಸಿಕ ಪಿಂಚಣಿ ಹಣ ಕನಿಷ್ಠ 6,000ಕ್ಕೆ ಹೆಚ್ಚಿಸಬೇಕು. ಗಂಡ ಬಿಟ್ಟ, ಗಂಡ ಸತ್ತ ಯುವತಿಯರು ಹಾಗೂ 50 ವರ್ಷದ ಒಳಗಿನ ಮಹಿಳೆಯರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದ್ದಲ್ಲಿ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಇಡುಗಂಟು ಘೋಷಿಸಬೇಕು. ಅವರ ಮಕ್ಕಳ ರಕ್ಷಣೆಗಾಗಿ, ಶಿಕ್ಷಣ, ಉದ್ಯೋಗಕ್ಕಾಗಿ ಅಗತ್ಯ ಸೂಕ್ತ ಕಾನೂನು ರಚಿಸಬೇಕು. ಇಂತಹ ಬಹಿಷ್ಕೃತರನ್ನ ಮರು ವಿವಾಹವಾಗಲು ಮುಂದೆ ಬರುವ ಪುರುಷರಿಗೆ ಪ್ರೋತ್ಸಾಹಧನ ನೀಡಬೇಕು. ವಿದ್ಯಾವಂತ ಒಂಟಿ ಮಹಿಳೆಗೆ ಉದ್ಯೋಗವನ್ನು ಒದಗಿಸಬೇಕು. ಇಲ್ಲವೇ ನಿರುದ್ಯೋಗ ಭತ್ಯೆಯನ್ನು ನೀಡಬೇಕು. ಸಮಾಜದಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿ ಗರ್ಭಿಣಿ ಹಾಗೂ ಬಾಣಂತಿಯರಾದ ಒಂಟಿ ಮಹಿಳೆಯರಿಗೆ ಕನಿಷ್ಠ 18 ತಿಂಗಳ ಕಾಲ ಮಾಸಿಕ 10,000 ರೂಪಾಯಿಗಳ ವಿಶೇಷ ನೆರವು ಹಾಗೂ ವೈದ್ಯಕೀಯ ರಕ್ಷಣೆ ಒದಗಿಸಬೇಕು. ಒಂಟಿ ಮಹಿಳೆಯರ ಸಾಮೂಹಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಹಾಗೂ ಅವರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಗೆ ಕ್ರಮ ವಹಿಸಬೇಕು. ಹಿತ್ತಲು ಹಾಗೂ ನಿವೇಶನ ಸಹಿತ ಉಚಿತ ಮನೆಯನ್ನು ಒದಗಿಸಿ ಬಿಪಿಎಲ್ ಕಾರ್ಡ್ ಇನ್ನಿತರ ಅಗತ್ಯತೆಗಳ ನೆರವು ನೀಡಬೇಕು. ಸ್ವಯಂ ಉದ್ಯೋಗ ತರಬೇತಿ ನೀಡಿ 75% ಆರ್ಥಿಕ ಸಹಾಯಧನ ಒದಗಿಸಿ ಉಳಿದ 25% ಸಾಲಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಮಹಿಳಾ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಮೀಸಲಾತಿಗಳಲ್ಲಿ ಒಂಟಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಬೇಕು ಎಂದು ತಿಳಿಸಿದರು. 50 ವರ್ಷದ ಒಳಗಿನ ಮಹಿಳೆಯರ ಸಾಮಾಜಿಕ ಬಹಿಷ್ಕಾರದ ಪರವಾಗಿ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಇಡುಗಂಟು ಘೋಷಿಸಬೇಕು. ಇಂತಹ ಬಹಿಷ್ಕೃತರನ್ನು ಮರುವಿವಾಹವಾಗಲು ಮುಂದೆ ಬರುವ ಪುರುಷರಿಗೆ ಪ್ರೋತ್ಸಾಹ ಧನ ನೀಡಬೇಕು. ವಿದ್ಯಾವಂತ ಮಹಿಳೆಯರಿಗೆ ಉದ್ಯೋಗ ಒದಗಿಸಿ, ಇಲ್ಲವೇ ನಿರುದ್ಯೋಗ ಭತ್ಯೆ ಮಾಸಿಕ 10,000 ರೂಪಾಯಿ ಕೊಡಬೇಕು. ದೌರ್ಜನ್ಯಕ್ಕೊಳಗಾಗಿ ಗರ್ಭಿಣಿ ಹಾಗೂ ಬಾಣಂತಿಯಾದ ಒಂಟಿ ಮಹಿಳೆಯರಿಗೆ ಕನಿಷ್ಠ 18 ತಿಂಗಳ ಕಾಲ ಮಾಸಿಕ 10,000 ರೂಪಾಯಿಗಳು ವಿಶೇಷ ನೆರವು ಹಾಗೂ ವೈದ್ಯಕೀಯ ರಕ್ಷಣೆ ಒದಗಿಸಬೇಕು. ಒಂಟಿ ಮಹಿಳೆಯರು, ಗಂಡ ಸತ್ತ 4 ಹಾಗೂ ಬಿಟ್ಟ ಮಹಿಳೆಯರು ಹಾಗೂ ಅವರ ಮಕ್ಕಳ ರಕ್ಷಣೆಗೆ ಸೂಕ್ತ ಕಾನೂನು ರಚಿಸಿ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ಅಗತ್ಯ ನೆರವು ನೀಡಿರಿ. ಒಂಟಿ ಮಹಿಳೆಯರ ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆಯನ್ನು ಹಾಗೂ ಅವರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯನ್ನು ಕ್ರಮವಹಿಸಬೇಕು. ಹಿತ್ತಲು ಹಾಗೂ ನಿವೇಶನ ಸಹಿತ ಉಚಿತ ಮನೆ ಒದಗಿಸಿರಿ. ಬಿಪಿಎಲ್ ರೇಷನ್ ಕಾರ್ಡು ಹಾಗೂ ಅದಕ್ಕೆ ಅಗತ್ಯ 14 ಸಾಮಾನುಗಳನ್ನು ಒದಗಿಸಬೇಕು. BR ಅಂಬೇಡ್ಕರ್ ಅಲ್ಲದೆ ಕಮ್ಯುನಿಸ್ಟ್ ನಾಯಕರು ಕೂಡ ನಡೆಸಿದ್ದಾರೆ. ನಮ್ಮಂತಹ ಒಂಟಿ ಮಹಿಳೆಯರು ರಕ್ಷಣೆಗೆ ನಿಂತಿದ್ದಾರೆ. ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಬಹುತೇಕ ಪುರುಷ ಪ್ರಧಾನ ಹಾಗೂ ಮೇಲ್ಜಾತಿ ಮತ್ತು ಮೇಲ್ವರ್ಗಗಳ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ಲಿಂಗ ತಾರತಮ್ಯದ ಬದುಕಿನಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಮಹಿಳಾ ಅಭಿವೃದ್ಧಿ ಮಹಿಳೆಯರ ಜನಸಂಖ್ಯೆ ಅನುಪಾತದ ಆಧಾರದಲ್ಲಿ ಬಜೆಟ್ಗಳಲ್ಲಿ ಅನುದಾನ ಒದಗಿಸುತ್ತಿಲ್ಲ. ಒಂಟಿ ಮಹಿಳೆಯರನ್ನು ದೇವದಾಸಿ ಪುನರ್ವಸತಿ ಮಾದರಿಯಲ್ಲಿ ದೇವದಾಸಿಯೇತರ ಒಂಟಿ ಮಹಿಳೆಯರನ್ನು ಪ್ರತ್ಯೇಕವಾಗಿ ಗುರುತಿಸಿ ಆದ್ಯತೆಯವರೆಗೆ ಪುನರ್ವಸತಿಗೆ ಕ್ರಮವಹಿಸಲು ಸರ್ಕಾರಗಳು ಅನುದಾನ ಒದಗಿಸುವಲ್ಲಿ ಈ ಲಿಂಗ ತಾರತಮ್ಯವನ್ನು ತಡೆಯಬೇಕಿದೆ ಮತ್ತು ಅದರಲ್ಲಿ ಮೊತ್ತವನ್ನು ನಮಗೆ ಮೀಸಲಿಡಬೇಕು. ಇದೇ ವೇಳೆ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ತಾಲೂಕು ಸಮಿತಿ ಸದಸ್ಯರಾದ ಹಂಪಮ್ಮ, ಅಂಬಮ್ಮ, ಈರಮ್ಮ, ಹೊನ್ನಮ್ಮ, ಗಂಗಮ್ಮ, ಲಕ್ಷ್ಮಿ, ಬಸಮ್ಮ, ಹುಲಿಗೆಮ್ಮ, ಸರೋಜಾ, ಮಾರೆಮ್ಮ ಸೇರಿದಂತೆ ಇನ್ನಿತರ ಒಂಟಿ ಮಹಿಳೆಯರು ಹಾಗೂ ಮುಖಂಡರಾದ ಎಚ್ ತಿಪ್ಪಯ್ಯ, ವಿ ಮಾರುತಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.